ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಅಂತ, ಪ್ರಸನ್ನ ಕನ್ನಡಿಗ ಅಂತಾರೆ. ಇದೇ ಮಲಿಯೂರಿನವರು, ಇಲ್ಲಿನ ನಿವಾಸಿ. ನಾನು ನಿವಾಸಿ. ಇವತ್ತು ಏನು ಇಲ್ಲಿ ಯೋಚನಾ ಕೆರೆ ಅಂತ ಹೇಳ್ತಾರೆ, ಬೆಟ್ಟಳ್ಳಿ ಮತ್ತು ಒಡ್ರಕೊಪ್ಪಲು ಮಧ್ಯದ ಯೋಚನಾ ಕೆರೆ ಅಂತ ಒಡಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಪಕ್ಕದಲ್ಲಿದೆ. ಇದು ಈ ಪಕ್ಕದಲ್ಲಿರತಕ್ಕಂಥ ಕೆರೆನ ಅಭಿವೃದ್ಧಿ ಮಾಡಬೇಕು ಅಂತ ಯಾವುದೋ ಜನರಕ್ಷಾ ಟ್ರಸ್ಟ್ ಅಂತ NGOನವರು ಅವ್ರಿಗೆ ಪಂಚಾಯತಿಲೇನೋ ಅಪ್ರೂವಲ್ ಆಗಿತ್ತಂತೆ ಕೆಲಸ. ಆದರೆ ಇಲ್ಲಿ ನಾವು ಬಂದು ನೋಡಿದಾಗ ಯಾವ ಟ್ರಸ್ಟ್ನವರು ಏನು ಬೋರ್ಡ್ ಹಾಕಿಲ್ಲ. ಅಲ್ಲಿಂದ ಬೇಕಾದ್ರೆ ನೀವು ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಎಲ್ಲೂ ಬೋರ್ಡ್ ಹಾಕಿಲ್ಲ ಪಂಚಾಯತಿಯಿಂದ. ಇವತ್ತಿಗೆ 3 ದಿನ ಆಗಿದೆ ಕೆಲಸ ಶುರು ಮಾಡಿ. ಆಯ್ತಪ್ಪ, ಇದೇನೋ ನಮ್ಮೂರು ಕೆರೆ ಅಭಿವೃದ್ಧಿ ಆಗಲಿ ಅಂತ ನಮ್ಮದೆಲ್ಲ ಆಸೆ. ಅಭಿವೃದ್ಧಿ ಮಾಡಬೇಕಾದ್ರೆ ಅದಕ್ಕೊಂದು ನೀತಿ ರಿವಾಜು ಏನೋ ಇರ್ತವೆ. ಅದೇನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಎಷ್ಟು ಲಕ್ಷ ಕೆಲಸ, ಕೆರೆ ಎಷ್ಟಿದೆ, ಮತ್ತು ಈ ಹೂಳು ಎಷ್ಟು ತೆಗಿಸ್ಬೇಕು, ಎಲ್ಲಿನ ತೆಗಿಸ್ಬೇಕು, ಹೂಳು ತೆಗೆದು ಮಣ್ಣನ್ನು ಯಾರು ರೈತಿಂದ ಏನೇನೋ ನಿಯಮಗಳನ್ನ ಹಾಕ್ಕೊಂಡಿದ್ದಾರೆ. ಈಗ ರೈತರು ಕೊಡ್ಬೇಕು ಅಂತ ಹೇಳ್ತಾರೆ. ರೈತರಿಂದ RTC ಇಸ್ಕೊಂಡಿದ್ದಾರಾ, ಅಥವಾ 30 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾರೆ. 30 ರೂಪಾಯಿಗೆ ರಸೀದಿ ಕೊಟ್ಟಿದ್ದಾರಾ? ಇನ್ನೂ ಯಾರಿಗೂ ಕೊಟ್ಟಿಲ್ಲ. ಮತ್ತು ಬೋರ್ಡ್ನೂ ಕೊಟ್ಟಿಲ್ಲ. ಮತ್ತು ಇವತ್ತೊಂದು ನಮಗೆ ಇವ್ರಿಗೆ ನಿಮ್ಮ ಮಾಧ್ಯಮದವ್ರಿಗೆ ಕಳಿಸಿದ್ದೀನಿ ನಾನು, ಇವತ್ತಿಂದ ಕೆಲಸ ಮಾಡೋದಿಲ್ಲ ಅಂದ್ಬಿಟ್ಟು ಟ್ರಸ್ಟ್ನವ್ರು ಪಂಚಾಯತಿಯಿಂದ ಎಂಡೋರ್ಸ್ಮೆಂಟ್ ತಗೊಂಡಿದ್ದಾರೆ. ಇಲ್ಲಿ ಸ್ವಲ್ಪ ಯಾರೂ ನಮಗೆ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಅಂದ್ಬಿಟ್ಟೇನೋ ಎಂಡೋರ್ಸ್ಮೆಂಟ್ ತಗೊಂಡಿದ್ರು. ಇವತ್ತು ಇಷ್ಟು 3 JCBಗಳು, ಇಷ್ಟು ಟ್ರಾಕ್ಟರ್ಗಳು ನೋಡಿ, ಇಷ್ಟು ಟ್ರಾಕ್ಟರ್ಗಳು ಎಲ್ಲಿಗೆ ಹೊಡಿತಿದ್ದಾವೆ ಮಣ್ಣು, ಯಾರು ಹೊಡಿತಿದ್ದಾರೆ? ಈಗ ಆಯ್ತಪ್ಪ, ಪಂಚಾಯತಿಯಿಂದ ಕಾಮಗಾರಿ ನಡೀತಾ ಇದೆ ಅಂತಂದರೆ ಯಾವ ಕಾಮಗಾರಿ? ನರೇಗಾನ? ಮತ್ತು ಬೇರೆ ಯಾವುದಿದೆ? ಯಾವುದು ಬೋರ್ಡ್ ಇಲ್ಲ, ಏನಿಲ್ಲ, ನರೇಗಾದು ಅಲ್ಲ. ಹಾಗಾದ್ರೆ ಪ್ರೈವೇಟಾಗಿ ಮಣ್ಣು ಎತ್ಕೊಂಡು ಶಿಫ್ಟ್ ಮಾಡೋಕ್ಕೆ ಅವಕಾಶ ಇದೆಯಾ? ಇದು ನಮ್ಗೆ ಏನೋ ಇದು ಮೇಲ್ನೋಟಕ್ಕೆ ಏನೋ ಸಮಥಿಂಗ್ ಆಗ್ತಿದೆ ಅಂತ ನಮಗೆ ಗೋಚರಿಸ್ತದೆ. ಇದ್ರ ಸಂಬಂಧಪಟ್ಟಂಗೆ ನೆನ್ನೆ ನಾವು PDOವರೆಗೂ ಮಾತಾಡಿದ್ವಿ, ಮತ್ತು ಜನರಕ್ಷಾ ಟ್ರಸ್ಟ್ನವ್ರಿಗೂ ಮಾತಾಡ್ತೀವಿ. ಇವತ್ತು CEO ಸಾಹೇಬ್ರಾದಂಥ ಅವರ ಯಾರು ಉಪಕಾರ್ಯದರ್ಶಿಗಳು ಅವ್ರ ನಂಬರ್ನೂ ಕೊಟ್ಟರು, ಅವ್ರಿಗೂ ಮಾತಾಡಿದ್ದೀವಿ. ಎಲ್ಲರಿಗೂ ಹೇಳ್ತಾರೆ ಜನರಕ್ಷಾ ಟ್ರಸ್ಟ್ ಅವರು, ನಾನು ಇವತ್ತಿಂದ ಕೆಲಸನೇ ಮಾಡಿಲ್ಲ ಕಣಪ್ಪ, ನಿಲ್ಲಿಸಿದ್ವಿ ಅಂತ ಅವ್ರು ಹೇಳ್ತಾರೆ. PDO ಹೇಳ್ತಾರೆ ಇಲ್ಲ ಅವರೇ ಹೇಳಿದ್ದಾರೆ ಮಾಡ್ತಾಯಿದ್ದೀವಿ ಅಂತ ಹಿಂಗೆ ಹೇಳ್ತಾರೆ. ಅವ್ರು ಹೇಳಿಲ್ಲ, ಇವರು ಮಾಡಿಲ್ಲ ಅಂದರೆ ಬರೀ ಯಾರು ಮಾಡ್ತಾ ಇರೋದು ಇಲ್ಲಿ? ಹಾಗಾದ್ರೆ ಆಯ್ತಪ್ಪ, ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲಿಂದ ಹೂಳಿರೋದು ನೋಡಿ, ಎಲ್ಲಿಂದ ಇರೋದು? ಹೂಳು ತೆಗಿಬೇಕು. ಇವರು ಯಾವ ಮಣ್ಣನ್ನು ತೆಗಿತಾ ಇದ್ದಾರೆ? ಈ ಮಣ್ಣು ಎಲ್ಲಿಗೆ ಉಪಯೋಗ ಆಗುತ್ತೆ? ನೀವು ನೋಡಿ, ನೆನ್ನೆ ಎಲ್ಲ ಅವತ್ತು ತೆಗೆದ್ರು, ಅಲ್ಲಿಂದ ತೆಗೆದವ್ರೆ, ಇವತ್ತು ಈ ಮಧ್ಯಕ್ಕೆ ಬಂದಾರೆ. ಈ ಹೂಳುಗಳು ಮತ್ತು ಇದೆಲ್ಲ ಎಲ್ಲಿಗೆ ಹೋಗ್ಬೇಕು? ಹಂಗಾರೆ ಯಾವ ರೀತಿ ಕೆರೆ ಅಭಿವೃದ್ಧಿ ಇದೇನಾಗ್ತಿದೆ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟವರು ನಾವೆಲ್ಲ ಹಂತದಲ್ಲಿ ನೆನ್ನೆಯಿಂದ ಎಲ್ರಿಗೂ ತಿಳಿಸಿದ್ದೀವಿ. ಯಾರು ನಮ್ಗೆ ಇದು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ನಮಗೆ ಇದನ್ನ ಮಾಹಿತಿ ಕೊಡಬೇಕು ಅಂತ ನಿಮ್ಗೆ ಕೇಳ್ಕೊತೀನಿ. ಮುಂದುವರೆದ ದೀಪು ಅವರು. ನಾನು ದೀಪು ಅಂತೇಳಿ ಮಲಿಯೂರು ಸೋಷಿಯಲ್ ವರ್ಕರು. ನೋಡಿ, ಇದೊಂದು ಕೆರೆನ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ. NGO ಇದರಿಂದ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಬಟ್ ಇಲ್ಲಿ ನಮ್ಮ ಇಂಟೆನ್ಷನ್ ಏನಂದರೆ, ಸರ್ ಇದು ಅಭಿವೃದ್ಧಿ ಮಾಡಲಿ, ಬೇಡ ಅಂತ ಹೇಳಲ್ಲ, ನಾವು ಪ್ರೋತ್ಸಾಹ ಕೊಡ್ತೀವಿ. ನಾವೇನಪ್ಪ ಇದು ಮಾಡೋದಂದರೆ, ಈಗ ಸುತ್ತ ಏರಿ ಇದೆ, ಇಲ್ಲಿ ರಸತ್ಮಿ ಅಂತ ಒಂದು ದೇವಸ್ಥಾನ, ಇಲ್ಲೇ ಒಡಗಲ್ ರಂಗನಾಥ ಸ್ವಾಮಿ ಬೆಟ್ಟದ ಇದಾದಾಗ ತೆಪ್ಪೋತ್ಸವ ಎಲ್ಲ ನಡೀತದೆ. ಇಲ್ಲಿ ಸಾವಿರಾರು ಜನ ಸಂಖ್ಯೆ ಸೇರುವಂಥ ಒಂದು ಇದು. ಇಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಇಲ್ಲಿ ಜಾಗನೇ ಇರಲ್ಲ. ಬಟ್ ಇದು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ರೆ, ಡೆವಲಪ್ಮೆಂಟ್ ಮಾಡ್ತಾಯಿದ್ರೆ, ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈ ಸರ್ಕಾರಿ ಕೆರೆಯ ಮಣ್ಣನ್ನು ಸುತ್ತ ಏರಿ ಮಾಡಬೇಕು. ಏರಿ ಮಾಡಿ ಆನಂತರ ಮಿಕ್ಕಂಥ ಮಣ್ಣನ್ನು ರೈತರಿಗೆ ಉಪಯೋಗಿಸ್ಕೋಬೇಕು. ಅದು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಒಬ್ಬ PDO ಅಂತ ಏನಿರ್ತಾರೆ, ಒಬ್ಬ ಗ್ರಾಮ ಅಭಿವೃದ್ಧಿ ಅಧಿಕಾರಿ, ಅವರಿಗೆ ಒಂದು RTC ಲೋಡ್ ಮಣ್ಣಿಗೆ ಒಂದು 30 ರೂಪಾಯಿನೋ ಅಥವಾ 40 ರೂಪಾಯಿನೋ ಈ ರೀತಿ ಒಂದು ಇದನ್ನು ಕೊಟ್ಟು ಅವರು ಅದನ್ನು ರೈತರು ಉಪಯೋಗಿಸ್ಕೋಬೇಕು. ಬಟ್ ಅದು ಬಿಟ್ಟು ಇಲ್ಲಿ ಒಬ್ಬ PDOನೋ ಅಂತ ಪಂಚಾಯತಿ ಅಧಿಕಾರಿನೂ ಇಲ್ಲ, ಅಥವಾ NGO ಅವರು ಇಲ್ಲ, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಬ್ಬ ಸರ್ಕಾರಿ ನೌಕರ ಇಲ್ಲ. ಏಕಾಏಕಿ ಈ ಸರ್ಕಾರಿ ಒಂದು ಕೆರೆಯಲ್ಲಿ ಮಣ್ಣನ್ನು ಈ ಥರ ಅಕ್ರಮವಾಗಿ ದಂಧೆ ಮಾಡೋದು ತಪ್ಪು. ಫಸ್ಟ್ ಆಫ್ ಆಲ್ ಇದು ತಪ್ಪು. ಇದು ಯಾರು ಇಲ್ಲದಂತಾನೆ ಒಬ್ಬ ಯಾವುದೋ ವ್ಯಕ್ತಿ, ಖಾಸಗಿ ವ್ಯಕ್ತಿ ಬಂದು ನನಗೆ ಇಷ್ಟು ಮಣ್ಣನ್ನ ಸ್ಟೋರೇಜ್ ಮಾಡಿಕೊಡಿ, ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ರೆ ಅವ್ರು ನಿಂತ್ಕೊಂಡು ಏಕಾಏಕಿ ಮಾಡ್ಬೋದಾ ಇದನ್ನು? ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿದ್ರೂ ಕೂಡ ಇದನ್ನು ಗಮನ ಹರಿಸ್ತಾ ಇಲ್ಲ. ನಾವು ಬೆಳಗ್ಗೆ PDO ಅವ್ರ ಜೊತೆ ನಾನೇ ಓನಾಗಿ ಮಾತಾಡಿದೆ, ಖುದ್ದಾಗಿ ಫೋನ್ ಮಾಡಿ ನಾನು ಮಾತಾಡಿದೆ. ಇದು NGO ಅವರೇ, JCBಗಳೆಲ್ಲ ಟ್ಯಾಕ್ಟರ್ಗಳೆಲ್ಲ ಅವರೇ ಕಳಿಸಿರೋದು, ಅವರೇ ಇದನ್ನು ಪ್ರಾವಿಷನ್ ಕೊಟ್ಟಿದ್ದಾರೆ, ಸ್ಟಾಪ್ ಮಾಡಿ ಅಂತ ನೆನ್ನೆನೇ ಹೋಗಿದ್ದಾರೆ ಅವರು. ಬಟ್ ಅದಕ್ಕೆ ಬೇಕಾದಂಥ ಒಂದು ದಾಖಲಾತಿಯನ್ನು ಕೊಟ್ಟು ಅವರು ಒಂದು ಇನ್ವೆಸ್ಟ್ಮೆಂಟ್ನು ಕೂಡ ತಗೊಂಡು ಹೋಗಿದ್ದಾರೆ. ಬಟ್ ಹಾಗಾಗಿ ಇವರು ಎಲ್ಲ ರೀತಿ ಇದು ಮಾಡಿದ್ಮೇಲೆ ಏಕಾಏಕಿ ಯಾವ ಆಧಾರದ ಮೇಲೆ ಮಾಡ್ತಾಯಿದ್ದಾರೆ ಇವರು? ಈ ಥರ ಮಣ್ಣನ್ನು ಎಲ್ಲಿಗೆ ಹೊಡಿತಾ ಇದ್ದಾರೆ? ಇದನ್ನು ಕಾನೂನಾತ್ಮಕವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದು ಅಕ್ರಮವಾಗಿ ಮಾಡ್ತಾ ಇರೋದು, ಇದು ತಪ್ಪು. ಇದಕ್ಕೆ ಸಂಬಂಧಪಟ್ಟವರು ಇಮಿಡಿಯೇಟ್ಲಿ ಇದ್ರ ಬಗ್ಗೆ ತನಿಖೆ ಮಾಡಿ ಆ್ಯಕ್ಷನ್ ತಗೋಬೇಕು ಅಂತ ನಾನೊಂದು ಕೇಳ್ಕೊತಾ ಇದ್ದೀನಿ. ಆ್ಯಕ್ಷನ್ ತಗೊಳ್ಳೋರ ಜೊತೆಗೆ 3 ದಿನದಿಂದ ಸುಮಾರು 3 JCB ಇಷ್ಟೊಂದು ಟ್ರಾಕ್ಟರ್ಗಳು ಎಲ್ಲಿಗೆ ಮಣ್ಣು ಹೊಡೆದಿದ್ದಾವೆ. ಒಂದು ಇಲ್ಲಿಗೆ ಸ್ಥಳೀಯವಾಗಿ ನಾವು ಒಂದು ಎಕ್ಸಾಂಪಲ್ ಕೊಡೋದಾದರೆ,
ಒಂದಷ್ಟು ಉದ್ಯಮಗಳು ನಡೀತವೆ ಇಲ್ಲಿ. ಅಂದರೆ ರೈತರ ಕಡೆಯಿಂದ ಒಂದಷ್ಟು ಬೇರೆ ಯಾವುದೋ ಉದ್ಯಮಗಳು ನಡೀತವೆ ಅಂದರೆ ಕಮರ್ಷಿಯಲ್ ಆಗಿ. ಆ ಕಮರ್ಷಿಯಲ್ನವ್ರು ಏನು ಮಾಡ್ತಾರೆ, ರೈತರ ಪರವಾಗಿ ರೈತರ ಹೆಸರು ಹೇಳ್ಕೊಂಡು ಪಾಪ ಇದನ್ನೇನೋ ಒಂದು ಕಡೆ ಸ್ಟೋರೇಜ್ ಮಾಡ್ತಾವ್ರೆ ಅನ್ನೋದೊಂದು ನಮ್ಗೆ ಮಾಹಿತಿ ಇದೆ. ಅವರು ಇದನ್ನು ಬಿಟ್ಟು ಹೊರಗಡೆ ತಗೋತೀವಿ ಅಂತಂದರೆ 1 ಗಂಟೆ ಒಂದು JCB ಹೊಡಿತು ಅಂದರೆ 13,000, 9 ರಿಂದ 13,000 ಇದೆ ಮಣ್ಣಿಗೆ. ರೈತರ ಹತ್ರ ಜಮೀನಲ್ಲಿ ಮಣ್ಣು ತಗೋತೀನಿ ಅಂದರೆ 9 ರಿಂದ 13,000 ಇದೆ. ಯಾರೋ ಬಿಸ್ನೆಸ್ ಮೇಲೆ ಕಮರ್ಷಿಯಲ್ ಬಿಸ್ನೆಸ್ ಮೆನ್ಗಳಿಗೆ ಯಾರು ಅಂತ ಹೇಳಕ್ಕೆ ಹೋಗಲ್ಲ. ಆ 13,000 ಆದರೆ 10 ಗಂಟೆಗೆ ಎಷ್ಟಾಯಿತು, 9,000 ಅಂದರೆ 10 ಗಂಟೆಗೆ 90,000 ರೂಪಾಯಿ ಒಂದು JCBಗೆ ಆಯಿತು. ಇಷ್ಟೆಲ್ಲ ಕೊಟ್ಟು ಒಂದು JCB ಬಾಡಿಗೆನ ಓನರೇ ಕೊಡಬೇಕು ಅವ್ರಿಗೆ. ಪುನಃ ಇವರು ಎಷ್ಟು ಟ್ಯಾಕ್ಟ್ರಿ ಇರುತ್ತೆ ಡೈಲಿ ಅಷ್ಟು ರೈತರಿಗೆ ಮಾತ್ರ 1 ಗಂಟೆಗೆ 9,000 ಇಂದ 13,000 ಗಂಟೆ ದಿನಕ್ಕೆ 10,000 10 ಗಂಟೆ ಹೊಡಿತು ಅಂದ್ರೆ 13,000 ಆದರೆ 1,30,000 ಆಯಿತು. 9,000 ಆದರೆ 90,000 ಆಯಿತು. ಇದು ರೈತರಿಗೆ ಹೋಗ್ತಿತ್ತು ಮೊದಲು. ಈಗ ಮತ್ತು ಅದು ಬಿಟ್ಟು ಓನರು ಈ JCB ಖರ್ಚು ಟ್ಯಾಕ್ಟ್ರ್ ಖರ್ಚೆಲ್ಲ ಅವರೇ ಭರಿಸ್ಬೇಕಾಗಿತ್ತು. ಇಷ್ಟೆಲ್ಲ ಡಿಮ್ಯಾಂಡ್ ಇರೋ ಸಮಯದಲ್ಲಿ ಇವತ್ತು 3 ದಿನದಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಯಾವ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ. PDO ಅವರು ಏನೇನೋ ಬುಡಾಫಿ ಉತ್ತರಗಳು ಕೊಡ್ತಾರೆ ಅಂತಂದರೆ ಇಷ್ಟೆಲ್ಲ ನಡೀತಾ ಇದೆ ಯಾರು ಅಂತಂದರೆ ಇದು ಎಲ್ಲೋ ಸಮಥಿಂಗ್ ಆಗ್ತಿದೆ ಅಂತ ನಮಗೊಂದು ಅನುಮಾನ ಇದೆ. ಅನುಮಾನ ಜೊತೆಗೆ ಇದು ಉಪಯೋಗ ಅಭಿವೃದ್ಧಿ ಮಾಡೋದ್ರೆ ನೀವೇ ನೋಡಿ, ಈ ರೀತಿ ಎಲ್ಲ ಮಾಡ್ಬೋದಾ ಅಭಿವೃದ್ಧಿನ, ಹಿಂಗೆ ಮಾಡ್ಬೋದಾ? ಒಂದು ಬೋರ್ಡ್ ಇಲ್ಲ ಏನಿಲ್ಲ, ಇದ್ರೆ ಸಂಬಂಧಪಟ್ಟವ್ರು ಯಾರೂ ಇಲ್ಲ. ಹಂಗಾರೆ ಯಾರು ಅಂತ ತಿಳ್ಕೊಳ್ಮ. ಹಾಗಾಗಿ ತಾವು ದಯವಿಟ್ಟು ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇವರು ಯಾರು ಇದ್ರ ಪರವಾಗಿದ್ದಾರೆ ಅವರ ಶಿಸ್ತು ಕ್ರಮವನ್ನು ಜರುಗಿಸ್ಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತೇವೆ.